ಇನ್ನು ಆ ಏನು ಸೊಸೈಟಿಯ ಭ್ರಷ್ಟಾಚಾರಗಳಿದೆ ಅದನ್ನು ದಾಖಲೆಗಳ ಮೂಲಕ ಮುಂದಿನ ದಿನಗಳಲ್ಲಿ ಇದೇ ಚಾನಲ್ನ ಮುಖಾಂತರ ಒಂದೊಂದಾಗಿ ತಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದು ಮುಂದಿನ ಹಂತಗಳಲ್ಲಿ ಹೋಗೋಣ. ಈಗ ಈ ಸನ್ನಿವೇಶದಲ್ಲಿ ಏನು ಈಗ ನೌಕರರಿಗೆ ಏನು ಸಿಕ್ಕಬೇಕಾಗಿದೆ ಆ ಒಂದು ನೀವು ಹೋರಾಟಗಳ ಸಮಯದಲ್ಲಿ ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಮಗೆ ಸಮಯ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಇದಕ್ಕೆ ತಾಜಾ ಉದಾಹರಣೆ ರಾಯರೇ, ನೀವು ಫಸ್ಟ್ ನೋಡಿ, ಈಗ ನಡೆಸ್ತಾ ಇರೋ ಆಡಳಿತ ವರ್ಗ ಮಂಡಳಿ ಏನಿದೆ ಅದು ಕೂಟದ ಪ್ಯಾನಲಲ್ಲಿ ಗೆದ್ದಿರ್ಬೋದು, ಆದರೆ ಕೂಟದ ಪ್ಯಾನಲಲ್ಲಿ ಗೆದ್ದ ಮೇಲೆ ಅದು ಕೂಟವಾಗಿ ಉಳಿದಿಲ್ಲ. ಒಬ್ಬ ಡೈರೆಕ್ಟರ್ಗಳು ಲೆಕ್ಕಪತ್ರಗಳನ್ನ ತೋರಿಸಿ ಅಂದರೆ ತೋರಿಸ್ದಿರಾ ಅದು 29C RCCಯಲ್ಲಿ ಕಂಪ್ಲೇಂಟ್ ಆಗಿದೆ. 64C ಎನ್ಕ್ವೈರಿ ಆಗೋಕ್ಕೆ ಅದೆಲ್ಲ ನಡೀತಾ ಇದೆ, ಪ್ರೋಸೆಸ್ಗಳು ನಡೀತಾ ಇದೆ. ಇದೆಲ್ಲ ತಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇದೇ ಪ್ಯಾನಲ್ ಬಂದ 15 ದಿನಕ್ಕೆ ನಿಮ್ಮ ಸಂಘಟನೆ ನಾಯಕರುಗಳು ಮತ್ತು ನಿಮ್ಮ ಜೊತೆಯಲ್ಲಿರುವವರು ಏನು ಆರ್ಭಟ GB ಮೀಟಿಂಗಲ್ಲಿ 15 ದಿನ ಆಗಿತ್ತು ಅಷ್ಟೇ. ಫಸ್ಟ್ GB ಮೀಟಿಂಗ್ ನಡಿಬೇಕಾದ್ರೆ 15 ದಿನ ಆಗಿತ್ತು. ಈ ಪ್ಯಾನಲ್ ಬಂದು ಕೂತ್ಕೊಂಡು 15 ದಿನಕ್ಕೆ 39 ಜನರ ಅಕ್ರಮ ನೇಮಕಾತಿ ಯಾವಾಗ ಮಾಡ್ತೀರಾ, ಏನಾಯ್ತು ಅನ್ನೋ ಇದರಲ್ಲಿ ಕೂಗಿ ರಂಪಾಟ ಮಾಡಿದವರು ಮೊನ್ನೆ ನಡೆದಾಗ 2ನೇ GB ಮೀಟಿಂಗಲ್ಲಿ ಸುಮ್ಮನೆ ಅದರ ಬಗ್ಗೆ ಧ್ವನಿ ಎತ್ತಿದವರು ಕೂಟದವ್ರು ಎತ್ತಿದ್ದಾರೆ. ಕೂಟದ ಪ್ಯಾನಲ್ಲೇ ಇದ್ರೇನೆ ಕೂಟದ ಏನು ನೌಕರರಿಗೆ ಆಗೋ ಅನ್ಯಾಯನ ಸಹಿಸಿಕೊಳ್ಳದೆ ಕೂಟದ ಪದಾಧಿಕಾರಿಗಳು ಹೋಗಿ ಧ್ವನಿ ಎತ್ತಿದಾಗ ನಿಮ್ಮ ಸಂಘಟನೆ ನಾಯಕರು ಮತ್ತೆ ಓದಿಸಲಿ ಧ್ವನಿ ಎತ್ತಿದವರು ತೆಪ್ಪು ಕೂತ್ಕೊಂಡು ಆರಾತುರಾಯಿ ಹಾಕ್ಸ್ಕೊಂಡು ಬಂದವ್ರ ಹೆಸರಾಯಿದೆ. ಅದಕ್ಕೆ ನೀವು ಅವರ ಪರ ಧ್ವನಿಯಾಗಿ ನಿಂತ್ಕೊಳ್ತಾ ಇದ್ದೀರಿ. ನಿಂತ್ಕೊಳ್ಳಿ, ನಿಮ್ಮ ಸಂಘಟನೆಗೆ ಸೇರಿಸ್ಕೊಂಡು ನಿಂತ್ಕೊಳ್ಳಿ. ಮತ್ತೆ ಇನ್ನೊಂದು ವಿಚಾರನ ಎತ್ಕೊಳ್ತಾ ಇದ್ದೀರಿ, ಡಿಪೋ 9 BMTC ಚೇತನ್ ರಾಜ್ ವಿಚಾರನ ಎತ್ಕೊಂಡಿದ್ದೀರಾ. ಹಲ್ಲೆ ಮಾಡಿಬಿಟ್ರು, ಹೊಡೆದ್ಬಿಟ್ರು, ಕೊಲೆ ಮಾಡಿಬಿಡ್ತಾ ಇದ್ರು, ಹಂಗೆ ಹಿಂಗೆ ಅಂತೆಲ್ಲ ಎತ್ಕೊಳ್ತಾ ಇದ್ರಲ್ಲ ರಾಯರೇ. ಅಲ್ಲಿ CCTV ಫುಟೇಜ್ಗಳಾಗಲಿ ವಿಡಿಯೋಗಳು ಮಾಡೋದಾಗಲಿ ಖಂಡಿತ ನೋಡ್ಬೇಕು ನೀವು. ಅಲ್ಲಿ ಹಲ್ಲೆ ಮಾಡೂ ಇಲ್ಲ, ನಾವು ಯಾರು ಅವ್ರನ್ನ ಹೊಡೆದೂ ಇಲ್ಲ, ಅವನ ನಾಟಕಗಳನ್ನ ನೀವು ಇನ್ನೂ ನೋಡಿಲ್ಲ. ನಮ್ಮ ಹತ್ರ ಅವರ ಪೂರ್ತಿ ದಾಖಲೆಗಳೇ ಇದ್ದಾವೆ, ಆಯ್ತಾ? ಅಲ್ಲಿ ಯಾರು ನಮ್ಮ ಮಲ್ಲೇಶಪ್ಪನವರ ಮಡದಿ ಪತ್ನಿ ಏನಿದ್ದಾರೆ, ನಾವು ಗಂಡಸರು ಏನಾದರೂ ಮಾತಾಡ್ಕೊಂಡ್ರಿ, ಆದರೆ ಅವ್ನು ಬಂದು ಹೊಡೀಲಿ ಇಲ್ಲ ನಾವು ಹೊಡೆಯೋದು, ಗಂಡಸರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ 100 ಬಾರಿ ಮಾತಾಡಿದ್ದಾರೆ. ವೈಯಕ್ತಿಕವಾಗಿ ನಿಮ್ಮವರು ಟೀಕೆ ಮಾಡ್ತಾರೆ, ಮತ್ತೊಂದು ಮಗದೊಂದು ಏನೇನೋ ಮಾಡ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀವು ಹೇಳಿದ್ರಲ್ಲ ತಾಳ್ಮೆ ಇರಬೇಕಂತ, ಆ ತಾಳ್ಮೆನ ನಾನು ಎಷ್ಟು ತಾಳ್ಮೆ ತಗೋಬೇಕೋ ಅಷ್ಟು ತಾಳ್ಮೆ ತಗೊಂಡು ನಾನು ಹೋಗ್ತಾ ಇದ್ದೀನಿ. ಇವನ ಈ ಅಟ್ಟಹಾಸ 22 ಸೆಪ್ಟೆಂಬರ್ 2022ರಿಂದ ಮೊದಲ ಕಂಪ್ಲೇಂಟ್ ಆಗಿರೋದು. ಏನು ಈ ಮಹಿಳಾ ಸಂಘದಿಂದ ನಮ್ಮ ಭದ್ರತಾ ಮತ್ತು ಜಾಗೃತ ಅಧಿಕಾರಿಗಳಿಗೆ ಫಸ್ಟ್ ಕಂಪ್ಲೇಂಟ್ ಆಗಿದ್ದು. ಏನು ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಅಧಿಕಾರಿಗಳು ಅನೈತಿಕ ಸಂಬಂಧಗಳ ವಿಡಿಯೋಗಳಿರೋದ್ರ ಬಗ್ಗೆ ಅದೆಲ್ಲ ಮಾತಾಡಿದ ಮೊದಲ ಕಂಪ್ಲೇಂಟು ಮಹಿಳಾ ಸಂಘದಿಂದ ಆಗಿದ್ದು 2022ರಲ್ಲಿ. ತದನಂತರ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಯಿತು. ನಂತರ ನಾನು ಇದೇ ರೀತಿಯಲ್ಲಿ ಕೆಟ್ಟ ಪದಗಳನ್ನ ಬಳಸಿ ಮಾತಾಡ್ತಾ ಇದ್ದಿದ್ದಕ್ಕೆ ನಾನೊಂದು NCR ಮಾಡಿಸಿದ್ದೆ. ಸರಿ ತಿದ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಅದನ್ನು ಮುಂದಕ್ಕೆ ಓಡಿಸ್ಲಿಲ್ಲ, NCR ಮಾಡಿಸಿದೆ. ಅಲ್ಲಿಗೂ ತಿದ್ಕೊಳ್ಳಿಲ್ಲ. ಇನ್ನೊಂದು ಸರಿ ನಾವು ಹೋರಾಟವನ್ನು ಮಾಡಬೇಕಾದ್ರೆ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಕುಡಿದು ಬಂದು ದಾಂಧಲೆ ಮಾಡಿ ನಮ್ಮನ್ನು ಸತ್ಯಾಗ್ರಹ ಸ್ಥಳದಲ್ಲಿ ಬಂದು ಗಲಾಟೆ ಮಾಡಿದ ವಿಚಾರದಲ್ಲಿ ಅಲ್ಲೊಂದು FIR ಮಾಡ್ಸೋಕೆ ಹೋಗಿ NCR ಆಯಿತು, ಅಲ್ಲೂ ಬಿಟ್ಟೆ. ಅದೇ ಟೈಮಲ್ಲೇ ಇವನೇನು ಇವತ್ತು ಆಡಿದ್ದಾನಲ್ಲ ನಾಟಕ, ಆ ನಾಟಕನ ಅಲ್ಲಿ ಆಡಕ್ಕೆ ಬಂದಿದ್ದ. ನನ್ನನ್ನು ಹೊಡೆದ್ಬಿಟ್ರು, ನನ್ನನ್ನು ಎದೆ ನೋವ್ತಾ ಇದೆ ಅಂತ ಹೇಳ್ಬಿಟ್ಟು KR ಹಾಸ್ಪಿಟ್ಲಲ್ಲಿ ಫಸ್ಟ್ MLC ಮಾಡಿಸ್ಬೇಕು ಅಂತ ಹೋದ. KR ಹಾಸ್ಪಿಟ್ಲಲ್ಲಿ MLC ಮಾಡ್ಸೋಕ್ಕೆ ಅಂತ ಹೋದ. ಅಲ್ಲಿ ನೋಡಿದ್ರೆ ಇವನು ಕುಡ್ದಿದ್ದ ಆಲ್ಕೋಹಾಲ್ ಎಲ್ಲ ಫುಲ್ಲು ಬಂದ್ಬಿಡ್ತು. ಸೊ ಅಲ್ಲಿಗೆ NCR ಮಾಡಿ ನಾನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಡು ಹೋದೋಗ್ಲಿ ಅಂತ ಬಿಟ್ವಿ. ತದನಂತರ ಏನು ಮಲ್ಲೇಶಪ್ಪನವರ ಪತ್ನಿ ಬಗ್ಗೆ ನೋಡಿ ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಹೆಣ್ಣಿಗೆ ಎಲ್ಲರಿಗೂ ತಾಳ್ಮೆ ಇರಬೇಕು. ಯಾಕೆ ಹೋಗಿದ್ರು, ಕಾನೂನು ಯಾಕೆ ಕೈಗೆ ಎತ್ಕೋಬೇಕು, ಅದು ಇದು ಅಂತೆಲ್ಲ ಕೇಳ್ತಿರಲ್ಲ. ನಾವು ಕಾನೂನು ಗೌರವ ಕೊಟ್ಟು ಇಷ್ಟು ಮಾಡಿದ್ದೀವಲ್ಲ, ಅದೇ ವ್ಯಕ್ತಿ ಕಾನೂನಿಗೆ ಅವನು ಗೌರವ ಕೊಡಬೇಕಲ್ವಾ?
ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಇವನು ಮಾಡಿರೋಂಥ ಮೆಸೇಜ್ಗಳು ಯಾಕೆ ಅಂತ ಒಂದೆರಡು ಓದ್ತೀನಿ, ನೀವು ಕೇಳ್ಕೊಂಬಿಡಿ ಸ್ನೇಹಿತರೆ. ಆ ಹೆಣ್ಣು ಮಗು ಮಲ್ಲೇಶಪ್ಪ ಡ್ಯೂಟಿಗೆ ಹೋದ್ಮೇಲೆ ಅವ್ರ ಮನೆಗೆ ಅನ್ಯ ಪುರುಷರು ಅವ್ರ ಮನೆಗೆ ಹೋಗಿ ಬರ್ತಾರೋ CCTV ಫುಟೇಜ್ ಇದೆಯಂತೆ. ನಂತರ ಮಂಚದ ವಿಡಿಯೋಗಳಿದ್ದಾವೆ ಅಂತ ಅರಿಬಿಟ್ರೆ ನೇಣು ಹಾಕೊಂಡು ಸಾಯಬೇಕು ಅಂತ ಅವರ ಪತಿಗೆ ಇವನು ಮೆಸೇಜ್ ಮಾಡ್ತಾನೆ. ಗ್ರೂಪಲ್ಲಿ ಸಮಸ್ತ ಸಾರಿಗೆ ನೌಕರೆಂಬ ಗ್ರೂಪಲ್ಲಿ ಬಿಡ್ತಾರೆ. ಆಯಿತಾ, ಇಷ್ಟು ಚಾಟಿಂಗ್ಸ್ ಇವಂದು. ನಾವು ಆವತ್ತು ಕಾನೂನಿಗೆ ಆವತ್ತೇ ನಾವು ಡಿಪೋಗೆ ಹತ್ರ ಹೋಗ್ಬೋದಾಗಿತ್ತು. ಯಾಕೆ ಹೋಗಲಿಲ್ಲ? ಬೇಡ, ನೋಡಿ, ಒಂದೊಂದು ಕಾನೂನನ್ನ ಕೈಗೆತ್ಕೋಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಸುಮ್ಮನಾದ್ವಿ. ತದನಂತರ ಮತ್ತೊಮ್ಮೆ ಈ ಚೇತನ್ ರಾಜನ್ ಅವನು ಇದೇ ಮಲ್ಲೇಶಪ್ಪನಿಗೆ ಒಂದು 15 ದಿನ ಆಯಿತು ಕಂಪ್ಲೇಂಟ್ ಆಗ. 15 ದಿನಕ್ಕೆ ಒಂದು ಫೋನ್ ಕರೆ ಮಾಡಿ, ಬೇರೆಯವ್ರ ಕಡೆಯಿಂದ ಅವ್ರ ಶಿಷ್ಯರ ಕಡೆಯಿಂದ ಫೋನ್ ಮಾಡಿ, ಈಗ ಆ ಫೋನ್ ಕರೆ ಮಾಡಿದವನಿಗೂ ನಾವು ಹಿಡ್ಕೊಳ್ತೀವಿ. ಈಗ ಅವನು ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಲೇಬೇಕು. ಫೋನ್ ಮಾಡಿ ಆ ಅನೈತಿಕ ಸಂಬಂಧಗಳ ಬಗ್ಗೆ ಅಶ್ಲೀಲವಾಗಿ ಮಾತಾಡೋದ್ರ ಜೊತೆಗೆ ಏನು ಮಲ್ಲೇಶಪ್ಪನ ಕಡ್ದಾಕ್ತೀವಿ, ಕೊಂದಾಕ್ತೀವಿ ಅನ್ನೋದನ್ನ ವಿಚಾರವನ್ನು ಮಾತಾಡಿದ್ದಾನೆ. ಅದನ್ನು ಸ್ಟೇಷನ್ಗೆ ತೊಗೊಂಡೋಗಿ ಕೊಟ್ಟು ತೋರಿಸಿದಾಗ ಅವನು ಮತ್ತೆ ವಾರ್ನ್ ಮಾಡಿದ್ರು. ಇಲ್ಲ ಸರ್, ನಾನು ಮಾಡಿಲ್ಲ, ನಾನು ಮಾಡೋದಿಲ್ಲ ಸರ್, ಹಿಂಗೆ ಸರ್ ಅಂತೇಳಿ ಇದು ಮಾಡ್ದ. ತದನಂತರವೂ ಇವನು ಸುಮ್ಮನೆ ಆಗಲಿಲ್ಲ ಸ್ನೇಹಿತರೆ. ನವೆಂಬರ್ 29ನೇ ತಾರೀಕು ಅಂದರೆ ನವೆಂಬರ್ ಇದೆ, ಡಿಸೆಂಬರ್ಗಿಂತ ಹೋದ ತಿಂಗಳು ಮತ್ತೆ ಮೆಸೇಜ್ ಮಾಡ್ತೇನೆ, ನೀನು ಹೆಂಡ್ತಿನ ಪನಕ್ಕಿಟ್ಟಿದೆಯಲ್ಲ, ಕಂಗ್ರ್ಯಾಚುಲೇಷನ್ ಬ್ರದರ್, ನನ್ನ ಕಣ್ಣಲ್ಲಿ ನೀರು ಹಾಕ್ಸೋನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತೇನೆ ಸ್ನೇಹಿತರೆ. ಇನ್ನೂ ಎಷ್ಟು ಕಂಪ್ಲೇಂಟ್ ಮಾಡಿಸೋಣ? ಈಗ ಬಂದಿರುವ ಬೇನೆಸ್ ಆ್ಯಕ್ಟಲ್ಲಿ ಏನು 7 ವರ್ಷದ ಕೆಳಗಡೆ ಇರೋರನ್ನ ಅರೆಸ್ಟ್ ಮಾಡೋಂಗಿಲ್ಲ ಅಂತ ಸ್ಟೇಷನ್ ಬೈಲ್ ಕೊಟ್ಟು ಕಳಿಸ್ಬಿಡ್ತಾರಂತೆ. ನಾವು ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ವಾರಾನುಗಟ್ಟಲೆ ನಾವು ಸ್ಟೇಷನಲ್ಲಿ ಸುತ್ತಿ ಬಳಸಿ ನಾವು ಕಂಪ್ಲೇಂಟ್ ಮಾಡಿದ್ರೆ ಇವನು ಅರ್ಧ ಗಂಟೆಗೆ ಹೋಗಿ ಒಂದು ಮುಚ್ಚಳಿಕೆ ಬರ್ಕೊಬಿಟ್ಟು ಬಂದ್ಬಿಡೋದು. ಇದನ್ನ ಕೇಳಕ್ಕಂತ ಮಾತ್ರನೇ ನಾವು ಡಿಪೋ ಹತ್ರಕ್ಕೆ ಹೋಗಿದ್ದು ಸ್ನೇಹಿತರೆ. ಅವನ್ನ ಹೊಡಿಬೇಕು ಬಡಿಬೇಕು ಅಂತ ಹೋಗ್ಲಿಲ್ಲ. ಆದರೆ ಹೋದಾಗ್ಲೂ ಅಲ್ಲಿ ಆ ಹೆಣ್ಣು ಮಗುನ ಕೆಟ್ಟದಾಗಿ ಮಾತಾಡಿ ಅದೇನು ಮಾಡ್ಕೊಂತ ಮಾಡ್ಕೊ ತಕ್ಷಣ ಅಂದರೆ ಹೆಂಗೆ ಆಗಬೇಡ ಅಮ್ಮ, ಆ ಹೆಣ್ಣಿಗೆ ಅಸಹ್ಯವಾಗಿ ಕೈ ತೋರಿಸ್ದ, ಅಸಹ್ಯವಾಗಿ ಸನ್ನೆಗಳನ್ನ ಮಾಡ್ದ. ಆವಾಗ ಅಲ್ಲಿಂದ ಅವನ್ನ ಹೊರಗಡೆಗೆ ಬರೋಕ್ಕೆ ನಾವು ಎಳ್ದಾಡಿದ್ದೀವಿ ಹೊರತು ಯಾರೂ ಅವನ್ನ ಹೊಡೆದಿರಲಿಲ್ಲ. ಆದರೆ ಅಲ್ಲಿಂದ ಸ್ಟೇಷನ್ಗೆ 6-6:15 ಆದಂಥ ಇನ್ಸಿಡೆಂಟಲ್ಲಿ ಅಲ್ಲಿಂದ ಸ್ಟೇಷನ್ ಹತ್ರ ಬಂದು ಸ್ಟೇಷನಲ್ಲಿ ಎಲ್ಲರೂ ಕುಣಿಸ್ಕೊಂಡು ನೀನು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. ಸುಮಾರು 8:30-9 ಗಂಟೆ ಆಗಿರಬೇಕು. ಯಾವಾಗ ಕಂಪ್ಲೇಂಟ್ ಮಾಡಿ ಅಂತ ಇನ್ಸ್ಪೆಕ್ಟರ್ಗಳು ಹೇಳಿದ್ರು ಆವಾಗ ನಮ್ಗೆ ಎದೆ ನೋವು ಸ್ಟಾರ್ಟ್ ಆಯಿತು ಅಂತ ಶುರು ಹಚ್ಕೊಂಡ. ಇವತ್ತು ಟ್ರೀಟ್ಮೆಂಟ್ ತಗೊಳ್ತಾರೆ, ಅದೆಲ್ಲ ಮೆಡಿಕಲ್ ಬರುತ್ತೆ. ಈ ಕಾರಣದಿಂದ ಇದೇ ನಾನು ಇನ್ನೊಂದು ಹೇಳ್ತಾರೆ, ಒಬ್ಬ ಅಧ್ಯಕ್ಷ ಯಾಕೆ ಹೋದ? ಅಧ್ಯಕ್ಷ ಆಗದೆ ಆ ಹೆಣ್ಣು ಮಗಳು ಸಂಬಂಧನ ಕಲ್ಪಿಸಿದ್ದು ನನ್ನ ಜೊತೆಗೆ, ನನ್ನ ಅಕ್ಕ ತಂಗಿಯರ ಜೊತೆಗೆ ನನ್ನ ಸಂಬಂಧ ಕಲ್ಪಿಸಿದಾಗ ನಾನು ಏನು ಮಾಡಬೇಕಾಯಿತು ಸ್ನೇಹಿತರೆ? ಹೊಡಿಬೇಕು ಅಂತಲ್ಲ, ಕಾನೂನ ಕೈಗೆತ್ಕೊಂಡಿಲ್ಲ, ತಾಳ್ಮೆನ ಮೀರಿಲ್ಲ. ಇದನ್ನ 4 ಜನರ ಮುಂದೆ ನಿಮ್ಮ ಸಮ್ಮುಖದಲ್ಲಿ ಡಿಪೋದಲ್ಲಿ ಅವನಿಗೆ ಒಂದು ಮರ್ಯಾದೆ ಹೋದ್ರೆ ಇನ್ನಾದರೂ ಬಾಯಿ ಮುಚ್ಕೊಂಡು ಇರ್ತಾರೆ ಅನ್ನೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ದೆ ಹೊರತು ಇದನ್ನ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಇದು ಮಾಡೋದಕ್ಕೆ ಇವನು ಹಿಂದೆ ಏನು ನಾವು FIR ಮಾಡಿಸ್ಬಿಟ್ಟಿವಿ, ನನ್ನನ್ನು ಜೈಲ್ಗೆ ಹಾಕ್ಸ್ಬಿಡ್ತೀನಿ, ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳಿದ್ರಲ್ಲ, ಇವರ ಕುತಂತ್ರಗಳೇ ಕಾರಣ. ಅವನು ಫೋನ್ ಮಾಡ್ತಾನೆ ಇದ್ದಾನೆ, ಎಲ್ಲ ಡೀಟೇಲ್ಸ್ ಇಲ್ಲಿಂದನೇ ಅಪ್ಡೇಟ್ ಆಗ್ತಾ ಇತ್ತು. ಇದನ್ನ ಇವಾಗ ಸಂಘಟನೆಗಳು, ಯಾವುದೇ ಕಾರ್ಮಿಕ ಸಂಘಟನೆಗಳು ಇದನ್ನ ವಿಚಾರವನ್ನು ತಗೊಂಡಿಲ್ಲ ರಾಯರೇ, ತಾವೊಬ್ಬರೇ ತಗೊಂಡಿದ್ದು ಪರ್ಸನಲ್ ಆಗಿ. ಯಾಕೆ ಯಾವ ಕಾರ್ಮಿಕ ಸಂಘಟನೆನೂ ತಗೊಂಡಿಲ್ಲ ಇದನ್ನ ಪರ್ಸನಲ್ ಆಗಿ? ಹುನ್ಗೆ ಆದಂಥ ಅನ್ಯಾಯದ ಬಗ್ಗೆ ಮಾತಾಡೋರು ನೀವು. ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾವೆ, ನಮಗೂ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾವೆ.
ನಾವು ನಮಗೆ ಮಾತಾಡಿದಾಗ ಹೌದು ನೀವು ಹೇಳಿದೆಲ್ಲ ಕೇಳಿದ್ದೀನಿ, ಫೋನ್ಗಳನ್ನ ಇಟ್ಕೋಬೇಡಿ, ಫೋನ್ಗಳನ್ನ ಇಟ್ಬಿಡಿ. ನಾನು ಇಟ್ಬಿಡ್ತೀನಿ ಸ್ವಾಮಿ, ಆದರೆ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ನೌಕರು ನೋಡ್ತಾರಲ್ಲ, ನಮ್ಮ ಜೊತೆಲಿರೋ ಸಹೋದ್ಯೋಗಿಗಳು ನೋಡ್ತಾರಲ್ಲ, ಅವ್ರ ಮುಂದೆ ಆ ಹೆಣ್ಣಿಗೆ ಎಷ್ಟು ಮರ್ಯಾದೆ ಹೋಗುತ್ತೆ. ಆ ಹುಡುಗಿ ಏನಾದರೂ ಸಂಸಾರದಲ್ಲಿ ಜಿಗುಪ್ಸೆ ಉಂಟಾದಾಗ ಅವ್ರ ಗಂಡನಿಗೆ ಏನೋ ಅವ್ರ ಮಲ್ಲೇಶಪ್ಪ ಒಳ್ಳೆಯವನು, ಅವ್ರ ಹೆಂಡತಿ ಮೇಲೆ ನಂಬಿಕೆ ಇದೆ, ಏನಿದಿಲ್ಲ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ಆಗಿದ್ದಿದ್ರೆ ಆ ಹೆಣ್ಣಿಗೆ ಏನಾದರೂ ಮಾಡ್ಕೊಂಡಿದ್ರೆ ಅವರ ಸಂಸಾರಕ್ಕೆ ತಾವಾಗ್ತಾ ಇದ್ರ, ನಾನು ಆಗ್ತಾ ಇದ್ನ? ಯಾಕೆ ನೀವು ಅದನ್ನು ಮಾತ್ರ ತಿಳ್ಕೊಳ್ಳೋದಿಲ್ಲ? ಇದರಲ್ಲಿ ಜಾತಿ ನಿಂದನೆ ಕೇಸ್ ಬೇರೆ. ಇಲ್ಲಿ ಸಮುದಾಯಗಳು ಎಲ್ಲಿ ಬಂತು ಸ್ವಾಮಿ? ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಮಾತ್ರನೇ ಇಲ್ಲಿ ಬರುತ್ತೆ. ನಾನು ಎನಗಿಂತ ಮೇಲೆ ಯಾರಿಲ್ಲ, ಎನಗಿಂತ ಕೀಳ್ಯಾರಿಲ್ಲ ಎಂಬ ಬಸವಣ್ಣನ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇರೋದು. ನನ್ನ ಜಾತಿ ನಾನು ಯಾವತ್ತೂ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಆಯಿತು, ಅದೇನು ನ್ಯಾಯಾಲಯ ಮೇಲೆ ನಮಗೆ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ನಾವು ಅದನ್ನು ಆಡ್ಕೊಳ್ತೀವಿ. ಆದರೆ ಸಮುದಾಯಗಳು ಈ ರೀತಿಯಲ್ಲಿ ಪರ್ಸ್ನಲ್ ಆಗಿ ತಗೊಳ್ಳೋಂಥ ವಿಚಾರಗಳು ಏನಿದೆ, ಅದೇ ಮಹಿಳೆ ತಮ್ಮದೇ ಸಮುದಾಯದವರಾಗಿದ್ದರೆ ಪರವಾಗಿಲ್ವಾ? ಆವಾಗ ಏನಾಗ್ತಾ ಇತ್ತು ಹೇಳಿ ಸ್ನೇಹಿತರೆ? ನಮ್ಮ ಕೂಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಳ ಸಮುದಾಯದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾವತ್ತೂ ನಾನು ಅವ್ರು ನೋಡಿಲ್ಲ, ಹಂಗೆ ನೋಡಿಲ್ಲ. ಎಲ್ಲರ ಮನೆಗೂ ಹೋಗ್ತೀವಿ, ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀವಿ, ಊಟ ಸಿಗುತ್ತಾ ಅಂತ ನೋಡ್ತೀವಿ ಹೊರತು ಅವನು ಯಾವ ಜಾತಿಯವನು ಅಂತ ನಾವು ಯಾವತ್ತೂ ನೋಡಿದವರಲ್ಲ. ಹಂಗೆ ನಾವು ಬೆಳ್ಕೊಂಬಂದವರು, ಬೆಳೀತಾ ಇರೋರು ಅಂತ ಬಾಬಾ ಸಾಹೇಬ್ರು ಅವತ್ತು ಹೇಳಿರೋದೇನು ಗೊತ್ತಾ? ಶೋಷಿತರ ಜನರ ಪರ ನಿಂತ್ಕೋಬೇಕು ಅಂತ. ತಪ್ಪು ಮಾಡಿರೋನು ಯಾರೇ ಆಗಲಿ ಅದನ್ನು ಖಂಡಿಸ್ಬೇಕಾದವರು ಎಲ್ಲ ಸಮುದಾಯದವ್ರಿಗೂ ಆದ್ಯ ಕರ್ತವ್ಯ. ಬರೀ ಅವನ್ನ ಹೊಡೆದ್ಬಿಟ್ರು ಅನ್ನೋದನ್ನ ಹಲ್ಲೆ ಮಾಡ್ಬಿಟ್ಟ ಪ್ರಾಣನೇ ತೆಗೆದುಬಿಡ್ತಾ ಇದ್ರಂತ ಬಿಂಬಿಸಕ್ಕೆ ಹೋಗಿದ್ದಾರಲ್ಲ ಅವ್ರ ಜೊತೆಗೆ ನೀವು ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ಮೊದಲು ಅವನು ಅವನ ಆಡಿಯೋ ನಮ್ಮ ಗ್ರೂಪಲ್ಲಿ ಓಡಾಡ್ತಾ ಇದೆ, ಕೇಳ್ಕೊಳ್ಳಿ ಸ್ನೇಹಿತರೆ. ಮೊದಲು ಅವನು ಕೆಟ್ಟದಾಗ ಮಾತಾಡಬೇಕಾದ್ರೆ ಇವಾಗೇನು FIR ಮಾಡಿಸಿ ಓಡಾಡ್ತಾ ಇದ್ದಾರಲ್ಲ, ಇದೇ ನಾಯಕರುಗಳು ಅವನಿಗೆ ಕುಮ್ಮಕ್ಕು ಕೊಟ್ಟಿರೋದನ್ನು ಆಡಿಯೋಗಳನ್ನ ನೀವು ಕೇಳಿ. ನೀನು ಮಾತಾಡು, ಅವನ ಇದನ್ನೆಲ್ಲ ಜಗಜ್ಜಾಹಿರ ಮಾಡು, ಅವನಿಗೆ ಮಾನ ಮರ್ಯಾದೆ ಇಲ್ಲ, ಅವನಿಗೆ ಮಾನತೆಗೆ ಅಂತ ಹೇಳಿದ ನಾಯಕರೇ ಇವತ್ತು ಅವನ ಕುಮ್ಮಕ್ಕು ಕೊಟ್ಟು ಎತ್ತು ಕಡ್ದವರು ಇವತ್ತು ಹೋಗಿದ್ದ FIR ಮಾಡಿಸೋಕ್ಕೆ ತುಂಬ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಯರೇ 105 ವರ್ಷಗಳ ಇತಿಹಾಸವುಳ್ಳ ಸಂಘಟನೆ ತಮಗೊಂದಿದೆ, ಈ ಹಂತಕ್ಕೆ ತಾವು ಇಳಿಯುತ್ತೀರ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ವೈಯಕ್ತಿಕವಾಗಿ ಸಂಘಟನೆಗಳನ್ನ ಮುಗಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ, ಕೂಟದ ಚಂದ್ರವನ್ನು ಮುಗಿಸುವಂಥ ಒಂದು ವಿಚಾರದಲ್ಲಿ ನೀವು ಇಷ್ಟು ಮಟ್ಟಕ್ಕೆ ಇಳಿತೀರಂತ ನಾವು ಅಂದ್ಕೊಂಡಿರಲಿಲ್ಲ. ಆಯಿತು, ನಿಮ್ಮ ಏನಿದೆ ನಿಮ್ಮ ಮಾಡಿ, ನಾವು ಹೋರಾಟಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಇರೋರು, ನಾವು ನಮ್ಮ ಹೋರಾಟಗಳನ್ನ ಮುಂದುವರಿಸ್ತೀವಿ. ಅದ್ರ ಬಗ್ಗೆ ಇಲ್ಲಿ ಯಾವುದೇ ಒಂದು ನೊಂದ ಹೆಣ್ಣಿನ ಒಂದು ಏನು ದುಃಖ ನೋಡೋಕ್ಕಾಗ್ದಿರ ನಾವು ಡಿಪೋಗಳ ಹತ್ರ ಹೋಗಿದ್ವಿ ಹೊರತು ಅಲ್ಲಿ ಯಾವುದೇ ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡಿಲ್ಲ, ಸೆಕ್ಯೂರಿಟಿ ಅವ್ರನ್ನ ಇದು ಮಾಡಿಲ್ಲ, ನಾವು ತಳ್ಳಾಡಿ ನೂಕಾಡಿಲ್ಲ. ಏನು ಮಹಿಳಾ ಸೆಕ್ಯೂರಿಟಿ ತಳ್ಳಿಬಿಟ್ಟು ಆ ಹುಡುಗಿ ಅವ್ರನ್ನೆಲ್ಲ ಹಲ್ಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹೇಳೋದು ಒಂದೇ ಒಂದು ಏನಂದ್ರೆ ಸಾಕ್ಷಿ ಇರಬೇಕು ರಾಯರೇ, ಅದನ್ನೆಲ್ಲ ನೋಡ್ಬಿಟ್ಟು ಮಾತಾಡಿ. ಎಲ್ಲ ಕಡೆನೂ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ಗಳಿರ್ತವೆ, CC ಕ್ಯಾಮ್ರಾಗಳೆಲ್ಲ ಇದ್ದಾವೆ. ನೋಡಿ, ಸುಮ್ಮನೆ ಇದನ್ನು ವೈಯಕ್ತಿಕವಾಗಿ ತಗೊಳಕೋಕೆ ಹೋಗ್ಬೇಡಿ. ನೀವು ಈಗ ಪ್ರತಿ ಬಾರಿನೂ ಈಗಿರೋ ಇಶ್ಯೂ ಯಾವುದು, ಬರ್ನಿಂಗ್ ಇಶ್ಯೂ ಯಾವುದು, ಅದನ್ನು ಬಿಟ್ಟು ಇದ್ರ ಕಡೆಗೆ ನೀವು ಗಮನ ಹರಿಸ್ತಾ ಇದ್ದೀರಾ, ವೈಯಕ್ತಿಕವಾಗಿ ಮುಗಿಸುವಂಥ ವಿಚಾರ ಇದ್ದೀರಾ. ಇದಕ್ಕೆಲ್ಲ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಿದ್ದೀರಾ. ಯಾವ್ದು ಕ್ಷಮೆ ಕೇಳಬೇಕು ಸ್ವಾಮಿ? ನಾನು